ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಸ್ವಾಗತ. ಈಗ ನಾನು ಶಕ್ತಿಪೀಠ ನನಗೆ ಯಾಕೆ ಆ ಹುಚ್ಚು ಬಂತು ಅಂದಿದ್ದಕ್ಕೆ ಉತ್ತರ ಕೊಟ್ಕೊಂಡು ಹೋಗ್ತಾ ಇದ್ದೀನಿ ನಾನು ಪ್ರಿಯಾಂಬಲ್ ಆಗಿ. ಈಗ ಗಂಗಮಲ್ಲಮ್ಮನ ದೇವಸ್ಥಾನದಲ್ಲಿ ನಮ್ಮ ಕುಂದೂರ್ನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥದ್ರ ಬಗ್ಗೆ 6-7 ಎಪಿಸೋಡ್ಗಳು ಈಗಾಗಲೇ ಮುಗ್ದಾವೆ. ಈಗ ಆ ಜಾಗದ್ದು ಆಯಿತು, ಜಾಗನೂ ಖಾತೆ ಆಯಿತು, ಫೌಂಡೇಶನ್ನು ಹಾಕಿದ್ದೀವಿ. ಈಗ ಅದರಲ್ಲಿ ಏನೇನು ಮಾಡಬೇಕು ಶಕ್ತಿಪೀಠಗಳಿಗೆ ಸಂಬಂಧಪಟ್ಟಂತೆ ಅಂತ ನನ್ನ ಆಲೋಚನೆ ಇತ್ತು. ನಾನೊಂದು ಬ್ಲೂ ಪ್ರಿಂಟ್ ತಯಾರು ಮಾಡಿದೆ, ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿದೆ, ಏನೇನು ಮಾಡಬೇಕು ಅಂತಕ್ಕಂಥದ್ದನ್ನು. ಈಗ ಸುತ್ತ 13 ಕುಂಟೆ ಸುತ್ತಲೂ ನಾವು ಕಾಂಪೌಂಡ್ಗೆ ಅದಿ ಮಾಡಿಬಿಟ್ಟಿದ್ವಿ, 3 ಅಡಿ ಆಳ ಮಾಡಿ 3 ಅಡಿ ಅಗಲ ಮಾಡಿ. ಏಕೆಂದರೆ ಅಲ್ಲಿ 108 ಶಕ್ತಿಪೀಠಗಳದ್ದು ಪ್ರಾತ್ಯಕ್ಷಿಕೆ ಇಡಬೇಕು. ಅಲ್ಲಿವರೆಗೂ ನನಗೆ ಶಕ್ತಿಪೀಠಗಳ ಬಗ್ಗೆ ನನಗೆ ಡೀಪ್ ನಾಲೆಡ್ಜ್ ಇರಲಿಲ್ಲ. ದೇವಿ ಶಕ್ತಿಪೀಠ ಅಂತ ಗೊತ್ತಿತ್ತು, ಎಲ್ಲೆಲ್ಲಿದ್ದಾವೆ, ಏನೇನಿದ್ದಾವೆ, ಯಾವ್ಯಾವಿದ್ದಾವೆ ಅಂತಕ್ಕಂಥದ್ದು ನಾನೇ ಪೂರ್ತಿ ಅಧ್ಯಯನ ಮಾಡಿದೆ. ದೇವಿ ಪುಸ್ತಕ ಪಾರಾಯಣ ಮಾಡ್ತಿದ್ದೇ ಹೊರತು 32 ವರ್ಷ 35 ವರ್ಷ ಇಲ್ಲಿ 36 ವರ್ಷದಿಂದಲೂ ಡೆಪ್ತಾಗಿ ಹೋಗಿರಲಿಲ್ಲ ನಾನು. ಅಲ್ಲಿ ನಮ್ಮ ಬೆಂಚ್ಕೆರೆ ಚಿದಾನಂದ, ನಮ್ಮ ಮಾದೇವಣ್ಣ ರಾಮಣ್ಣ ಅವರ ಬಾಮೈದ ಜ್ಯೋತಿಷ್ಯ ನಂದೀಶು ಅವರು ಜ್ಯೋತಿಷ್ಯ ಪಾತಿಷ್ಯ ಮದುವೆ ಗಿದುವೆ ಮಾಡೋದು ಇವೆಲ್ಲ ಮಾಡ್ತಾರೆ. ಅವರನ್ನು ಕುಂತ್ಕೊಂಡು ಅವರು ದೇವಿ ಭಕ್ತರೆ ಕುಂತ್ಕೊಂಡು ಎಲ್ಲ ಚರ್ಚೆ ಮಾಡ್ತಿದ್ದು, ಯಾಗ್ಯಾಕೆ ಮಾಡಬೇಕು, ಹೆಂಗೆ ಮಾಡಬೇಕು ಅಂತಕ್ಕಂಥ. ಇಲ್ಲ ಕಣನೆ, ಭಾಳ ಒಳ್ಳೆ ಚೆನ್ನಾಗಿತ್ತು ಐಡಿಯಾ, ಸುತ್ತಲೂ ಮಾಡ್ಬಿಡೋಣ, ಏನು ತೊಂದರೆ ಆಗಲ್ಲ ಅಂತಕ್ಕಂಥದ್ದು ಇದು ಮಾಡಿದ್ರು. ಸುತ್ತ ಆ ಎಷ್ಟು ಕಾಂಪೌಂಡ್ ಇದೆಯೋ 13 ಕುಂಟೆಗೆ ಅಷ್ಟು ಸುತ್ತ ಅದ್ರ ಮೇಲೆ 1 ಅಡಿದೋ 1 ಅಡಿದೋ 2 ಅಡಿದೋ 2 ಅಡಿದೋ ಏನೋ ಪ್ರಾತ್ಯಕ್ಷಿಕೆ ಮಾಡ್ಕೊಳ್ಳೋದು ಅಂತಕ್ಕಂಥದ್ದು ಒಂದು ಆಲೋಚನೆ ಮಾಡಿದೆ. ಆಮೇಲೆ ಒಂದು R&D ಸೆಂಟ್ರದು ಶಕ್ತಿಪೀಠಗಳ ಬಗ್ಗೆ ರಿಸರ್ಚ್ ಮಾಡಬೇಕು ಅಂತ, ಅದು ಫೌಂಡೇಶನ್ ಹಾಕಿರೋದು MP ಅವರ ಬಸವರಾಜ್ ಅವರ ಅನುದಾನದಲ್ಲಿ 3 ಫ್ಲೋರ್ ಮಾಡಿದ್ವಿ. 3 ಫ್ಲೋರ್ ಮಾಡಬೇಕು ಅಂತ ಉದ್ದೇಶ ಮಾಡ್ಕೊಂಡು ಸ್ಟ್ರಾಂಗ್ ಆಗಿ ಹಾಕಿದ್ವಿ. ಅವ್ರಿಗೆ R&D ಮಾಡೋಣ, ತೀರ್ಥರಾಮೇಶ್ವರ ಪತಿ ಸಹಕಾರ ಸಂಘಕ್ಕೂ 1 ಫ್ಲೋರ್ ಅವ್ರಿಗೆ ಬಾಡಿಗೆ ಕೊಡೋಣ, ಆ ಬಾಡಿಗೆ ದುಡ್ಡಲ್ಲೂ ಇವಕ್ಕೆಲ್ಲ ಮಾಡ್ಕೊಳಕ್ಕಾಗತ್ತೆ, ಇನ್ನು ಉಳಿದಿದ್ದು ಮಾಡಿಸ್ಬೇಕು, ಇನ್ನು ಬೇರೆ ಬೇರೆ ಗ್ರಾಂಟಲ್ಲಿ ನಾನೇ ಬಿಲ್ಡಿಂಗ್ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿದ್ದೆ ನಾನು. ಆಮೇಲೆ ಅದು ಆಗ್ತಿದ್ದಂಗೆ ಅದು 3 ಫ್ಲೋರ್ R&Dಗೆ ಇಟ್ಕೊಳ್ಳೋದು, ತೀರ್ಥರಾಮೇಶ್ವರ ಪತಿ ಸಹಕಾರ ಸಂಘಕ್ಕೂ 1 ಫ್ಲೋರ್ ಕೊಡೋದು, ಆಮೇಲೆ ದೇವಾಲಯ ಕಟ್ಟೋದು. ದೇವಾಲಯದ್ದೇನು ನನಗೇನು ಜವಾಬ್ದಾರಿ ಇರಲಿಲ್ಲ. ಒಟ್ಟು ಟೋಟಲಿ 10 ಲಕ್ಷ ದುಡ್ಡು ಕೊಡಿಸ್ತೀನಿ ರೊಳಿಕೆ ಅಂತ ಹೇಳಿದ್ದೆ. ನಾನು 1,55,000 ನಾನು ಓನ್ ದುಡ್ಡು ಕೊಟ್ಟಿದ್ದೆ. ಕೊಡ್ಬೇಕಾದ್ರೂ ನಾನು ಹೇಳಿದ್ದೆ, ನಾನು ನೋಡಪ್ಪ ಸರ್ಕಾರದಿಂದ ದುಡ್ಡು ಬಂದಾಗ ನನಗೆ ದುಡ್ಡು ವಾಪಸ್ ಕೊಡ್ಬೇಕು ನೀವು 1,55,000. ಅದಕ್ಕೆ ನಾನು ಸಾಲ ಕೊಡ್ತಾ ಇರೋದು, ನನ್ನ ದುಡ್ಡು, ನನ್ನ ದಾನ ಅಲ್ಲ ಇದು, ನಾನು ಸರ್ಕಾರದಲ್ಲಿ ಕೊಡಿಸ್ತೀನಿ ನಾನು. ಬಟ್ ಈ ದುಡ್ಡು ನಿಮ್ಗೆ ಏನೋ ತೊಂದರೆ ಆಯ್ತು ಅಂದರೆ ತಗೊಳ್ರಪ್ಪ ಅಂತೇಳಿ 1,55 ಕೊಟ್ಟು ಸಾಲ ರಸೀತಿ ಅಂತಲೇ ಹಾಕ್ಸ್ಕೊಂಡು ತಗೊಂಬಂದಿದ್ವಿ. ಆಮೇಲೆ ಅದರಲ್ಲಿ ಒಂದು 40 ಅಡಿ ಅಗಲದಲ್ಲಿ ಇಟ್ಕೊಂಡು 100 ಅಡಿ ಉದ್ದ ದೇವಸ್ಥಾನವನ್ನು ಕಿತ್ತಾಗಿ ದೇವರಲ್ಲಿ ಶಿಫ್ಟ್ ಮಾಡಿದ ಮೇಲೆ ಒಂದು ರೂಪ್ ಮಾಡಿಬಿಡೋಣ. ಅದರಲ್ಲಿ ಕೆಳಗೆ ಜನ ಎಲ್ಲ ಕುಂತ್ಕೊಂಡು ಊಟ ಮಾಡೋಂಗಾಗುತ್ತೆ, ಸಣ್ಣ ಸಣ್ಣ ಮೀಟಿಂಗ್ಗಳು ಫಂಕ್ಷನ್ಗಳು ಅಂಥವಿಂಥವು ಮಾಡ್ಕೊಳಕ್ಕೂ ಆಗುತ್ತೆ ಅಂತ ಅದನ್ನು ಆಲೋಚನೆ ಮಾಡಿದ್ವಿ. ಆಮೇಲೆ ಅಲ್ಲಿಗೊಂದು ಸಂಪ್ ಮಾಡೋಣ, ನೀರು 24/7 ಅಲ್ಲಿ ಬರೋಂಗೆ ಬೋರ್ಗಳಿಗೆ 1-2-3 ಜನ ಬೋರು, ಮತ್ತು ಪಂಚಾಯತಿದು ಎಲ್ಲ ಕೊಟ್ಟರು ನೀರು ಇರುತ್ತೆ, ನೀರು ಬಳಸ್ಕೊಳಕ್ಕಾಗತ್ತೆ ಅಂತಕ್ಕಂಥದ್ದನ್ನು ಮಾಡ್ಕೊಳಕ್ಕೆ ಹೊರಟು ಅವಕ್ಕೆಲ್ಲ ಕಲ್ಲು ಚಪ್ಪಟಿ ಹಾಕ್ಸ್ಬಿಡೋಣ. ಸುತ್ತೆಲ್ಲ ನೀಟಾಗೆಲ್ಲ ಮಾಡೋಣ, ಜಾಸ್ತಿ ಓವರ್ ಆಗು ಬೇಡ, ಜಾಸ್ತಿ ಇದು ಆಗು ಬೇಡ, ಒಂದು ಭಾಳ ಬೆಸ್ಟಾಗಿ ಚಿಕ್ಕದಾಗಿ ಚೊಕ್ಕಟವಾಗಿ ಮಾಡಬೇಕು. ಅಲ್ಲಿ ಯಾರು ಬಂದರೂ ಅಲ್ಲಿ ಉಳ್ಕೊಳಕ್ಕೂ ಆ ರೂಮ್ಗಳಲ್ಲಿ ಒಂದು ಉಳ್ಕೊಳ್ಳಿ, ತಂದ್ಕೊಳ್ಳಿ, ಪೂಜೆ ಗೀಜೆ ಮಾಡಿಸೋಕೆ ಅದಕ್ಕೊಂದು ಜಮೀನು, ಒಂದು ಕೊಡುಗೆ ಜಮೀನು ಬಂದು ರೆಗ್ಯುಲರಾಗಿ ಆದಾಯವು ಬರೋಂಗೆ ಮಾಡಬೇಕು ಅಂತೇಳಿ ಎಲ್ಲ ಒಂದು ಪ್ಲ್ಯಾನ್ ಹಾಕ್ಕೊಂಡು ಒಂದು ಸಾಂಸ್ಕೃತಿಕ ಭವನ, ಕಲ್ಚರಲ್ ಆಕ್ಟಿವಿಟೀಸು ಈ ಥರ ನಿರಂತರವಾಗಿ ಮಾಡ್ಕೊಂಡು ಹೋಗ್ಬೇಕು. ಯಾಕೆ ನನಗೆ ಶಕ್ತಿಪೀಠ ಫೌಂಡೇಶನ್ ನಾನು ಮಾಡಬೇಕು, ನಾನು ಅದರಿಂದ ನಾನು ಡೆವಲಪ್ ಆಗಬೇಕು ಅಂತ ಗೊತ್ತಿಲ್ಲ, ನನಗೆ ಅಲ್ಲೇ ಮಾಡಿಬಿಟ್ಟು ನಮ್ಮೂರಲ್ಲೇ ಮಾಡಬೇಕು, ನನಗೆ ಹುಚ್ಚು ನಮ್ಮೂರು ಅಂತ. ಈಗಲೂ ಅವ್ರಿಗೆ ಎಲ್ಲ ಹೇಳ್ತಿರ್ತಾರೆ, ಕುಂದರಳ್ಳಿ ಒಳಗೆ ಕೇಳಿದೆ ಹೆಚ್ಚು ಕಮ್ಮಿ ಮಾಡಿ ಏನಾದ್ರು ತಪ್ಪು ಮಾಡಿದ್ರೆ ಬಾರಿಸ್ತಾರೆ ನಿನಗೆ ಅಂತ ಹೇಳ್ತಾ ಇರ್ತಾರೆ. ಆ ಊರನ್ನೇ ಕಿತ್ತಾಕುಂತಾರೆ. ಯಾಕೆಂದರೆ ನಾವು ಮೊನ್ನೆ ನೋಡಿವಲ್ಲ, ಅದು ಯಾವುದೋ ಚೈತ್ರ ಕುಂದಾಪುರ ಅಂತ ಹೇಳ್ಬಿಟ್ಟು ಆ ಊರ ಅಮ್ಮ ಇಟ್ಕೊಂಡು ಆ BJPನಲ್ಲಿ ಯಾವುದೋ ದುಡ್ಡು ಹೊಡೋದು 5 ಕೋಟಿ ದುಡ್ಡು ಅಂತೆಲ್ಲ ಏನು ಸೀಟ್ ಕೊಡಿಸ್ತೀನಿ ಅಂತ ಹೇಳಿದಾಗ ಆ ಊರನ್ನ ನಾನು TV ನಲ್ಲಿ ನೋಡ್ತಿದ್ದೆ. ನೀನು ಚೈತ್ರ ಕುಂದಾಪುರ ಕಿತ್ತೆಸ್ಬಿಡು ನೀನು ಅಂತ ಗಲಾಟೆ ಮಾಡ್ತಿದ್ರು. ನಾನು ಅವಾಗ ಅಂದ್ಕೊಂಡೆ, ನೋಡಿ ನಮ್ಮೂರಲ್ಲೂ ಹಂಗೆ ಅಂತಿದ್ರು, ನಾನು ಏನಾರ ಒಂದು ತಪ್ಪು ಮಾಡಿದ್ರೆ ಅದನ್ನು ಊರು ಕಿತ್ತಾಕಿ ಅಂತಾರೇನಪ್ಪ, ಊರಿಂದಲ್ವ ಬೈಂಡಿಂಗು ಅಂತ ಹೇಳ್ಬಿಟ್ಟು ನಾನು ಜೋಕ್ಸ್ ಮಾಡ್ತಿದ್ದೆ ನಮ್ಮ ಮನೆಯಲ್ಲಿ. ಹಂಗೆ ಆದಾಗ ಅಷ್ಟು ಪಕ್ಕ ಎಲ್ಲದನ್ನು ಕುಂತ್ಕೊಂಡು ಅಲ್ಲೇ ಮಾಡಬೇಕು ಅಂತ ಆಲೋಚನೆ ಮಾಡಿರೋ ದೃಷ್ಟಿಯಿಂದ ಈ ಥರ ಒಂದು ಸ್ಟ್ಯಾಂಡರ್ಡ್ ಲೆವೆಲ್ಲಿ ಮಾಡಬೇಕು ಅಂತ ನಮ್ಮದು ಪ್ರೋಗ್ರಾಮ್ ಹಾಕ್ಕೊಂಡ್ವಿ. ಬಟ್ ಆದರೆ ದೇವಿ ಅಲ್ಲಿ ಮಾಡಿಸ್ಲಿಲ್ಲ. ಯಾಕೆ ಮಾಡಿಸ್ಲಿಲ್ಲ? ನಾನು ಊರವರು ನನ್ನ ಆತ್ಮೀಯರೇ ನನ್ನ ವಿರುದ್ಧ ತಿರುಗಿ ಬೀಳಂಗಾದರು. ಕಾರಣ ಇಷ್ಟೇ, ಅವರು ಅಲ್ಲಿ ಮಾಡಬಾರ್ದು ಅಂತ ಅವ್ರಿಗೂ ಉದ್ದೇಶ ಇರಲಿಲ್ಲ, ನಾನು ಕೆಟ್ಟವನು ಅಂತ ಅವ್ರಿಗೂ ಗೊತ್ತಿರಲಿಲ್ಲ. ಬಟ್ ದೇವಿ ಅವ್ರಿಗೆ ಮೈಂಡ್ ಕೊಟ್ಟವಳೆ, ಕೊಡು ಇಂಥ ಜಗಳಾಡೋ, ಇಲ್ಲ ಊರಿಗೆ ಮಾಡಿಕೊಟ್ಬಿಡ್ತಾನೆ ಇವನು. ಸ್ವಂತಾಗಿ 35 ವರ್ಷ ಮಾಡಿರೋ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಮಾಡಲಿಲ್ಲ, ಒಂದು ಫರ್ಮಾಗಿ ಏನಾರ ಒಂದು ಜಾಗ ಅದು ನಿರಂತರವಾಗಿ ಹೋಗಂಗೆ ಮಾಡಲಿಲ್ಲ. ಅಭಿವೃದ್ಧಿ ರೆವಲ್ಯೂಷನ್ ಫೋರಮ್ ಮಾಡಿ 25 ವರ್ಷ, ತುಮಕೂರಲ್ಲಿ 23 ವರ್ಷ ಒಂದು ಕ್ರಾಂತಿನೇ ಮಾಡಿರೂ ಸಹ ಒಂದು ಸ್ವಂತವಾದ ಆಫೀಸ್ ಮಾಡಲಿಲ್ಲ. ಅಪ್ನಾಸ್ ಪರಮಶಿವಯ್ಯರ ಅಧ್ಯಕ್ಷದಲ್ಲಿ ನೀರಾವರಿ ಹೋರಾಟ ಮಾಡಿದ್ರು, ಪರಮಶಿವಯ್ಯರು ಬಡ್ಕೊಂಡ್ರು ಒಂದು ನೀರಾವರಿ ಗ್ರಂಥಾಲಯ ಅಂತ ಮಾಡಲಿಲ್ಲ. ಮಾಡೋಕ್ಕೆ ಹೋದ್ದು ಅಲ್ಲೇನೋ ಜಗಳ ಬಂದು ಅಲ್ಲಿ ಗೇಟಲ್ಲಿ ಬಿಲ್ಡಿಂಗ್ ಉಳ್ಕೊಂತು ಅಂತ ಹೇಳಿ ದೇವಿನೇ ಅವ್ರಿಗೆ ಮೈಂಡ್ ಕೊಟ್ಟಿರ್ಬೋದು. ಅದು ಮಾಡಿರೋದ್ರಿಂದ ಯಾರು ನನಗೆ ಜಗಳಾಡಿರು ಈ ವಿಚಾರದಲ್ಲಿ ಅವ್ರಿಗೆಲ್ಲರಿಗೂ ನಾವು ಧನ್ಯವಾದಗಳನ್ನ ಅರ್ಪಿಸ್ಬೇಕಾಗ್ತದೆ. ಇಷ್ಟು ಪ್ಲ್ಯಾನ್ನೂ ನಂದೀಗ ಸ್ಟಾಪ್ ಆಗೋಗ್ಬಿಡ್ದು ಅಲ್ಲಿಗ.
ಈಗೇನೋ ನೀವು ಮಾಡ್ಕೊಂಡ್ರಪ್ಪ ನಮ್ಮ ಕೈಲಾಗ ಸಹಾಯ ಮಾಡ್ತೀವಿ, ನಮ್ಗೆ ಅಲ್ಲಿ ನಿಮ್ಗೆ ಎಂಟ್ರಿ ಆಗಲ್ಲ, ನಾನು ಆ ಊರಿನ ಒಬ್ಬ ಸದಸ್ಯ, ಅಷ್ಟು ಬರ್ತೀನಿ ಅಷ್ಟೇ ಅನ್ನ ಮಾಡಿಬಿಟ್ಟು ಅಷ್ಟಕ್ಕೆ ಮಾಡಿ ತಿರ್ಗಾ ಕೈ ಬಿಟ್ಬಿಡ್ಬೇಕು ಅಂತೇಳಿ ನಾನು ತೀರ್ಮಾನ ಮಾಡಿದೆ. ಆಮೇಲೆ ನಮ್ಮಮ್ಮ ನಮ್ಮ ಮದರು ಪಟ್ಟಿಡ್ದುಬಿಟ್ರು. ನೋಡಿ ಈಗ ನೀನು 10 ಲಕ್ಷ ದುಡ್ಡು ಕೊಡಿಸ್ತೀನಿ ಅಂತ ಹೇಳಿದ್ಯಾ, 1,55,000 ನಮ್ಮ ಮನೆ ದುಡ್ಡೇ ಕೊಟ್ಬಿಟ್ಟಿದ್ಯಾ, ಅದು ಬಿಟ್ಟರು ಇನ್ನು ಉಳಿದಿದ್ದು ಕೊಟ್ಟಿಲ್ಲ. ನೋಡಿ ರಮೇಶಪ್ಪ ಹೇಳ್ದಾಗ ಮಾಡ್ದ ಅಂತ ಹೆಣ್ಮಕ್ಳು ಊರಾಗ ಹೆಂಗಸ್ರು ಮಕ್ಕಳೆಲ್ಲ ಮಾತಾಡ್ತಾರೆ. ನೀನೇನೋ ಮಾಡೋ ಅಷ್ಟು ದುಡ್ಡಂತೂ ಕೊಡಿಸ್ಬಿಡೋಕಪ್ಪ, ಇಲ್ದರೆ ಅರ್ಧ ಬರ ನಿಲ್ಬಾರ್ದು ಅಂತ. ಒಳ್ಳೆ ಗ್ರಾಚಾರ ಆಯ್ತಲ್ಲ ಅಂತ ಹೇಳಿ ಯಾರಿಗೆ ಬೆಲೆ ಕೊಡಿದ್ರು ತಾಯಿಗೆ ಬೆಲೆ ಕೊಡಲೇಬೇಕಲ್ಲ. ತಿರ್ಗಾ ಇದು ಮಾಡ್ಕೊಂಡು ಇನ್ನು ಆ ಬಿಲ್ಡಿಂಗ್ನ ಅವ್ರು ಗಲಾಟೆ ಮಾಡಿದ್ರು, ಅವ್ರು ಮುಗಿಸ್ಬಿಟ್ರಪ್ಪ ಅಂತ ಹೇಳ್ಬಿಟ್ಟು ತಿರ್ಗಾ ಬಸವರಾಜ್ ಅವ್ರ ತಲೆ ಮಾತಾಡಿದೆ, ನಿಮ್ಮದೇ ಒಂದು ಗ್ರ್ಯಾಂಟ್ ಹಾಕಿ ಕೊಟ್ಬಿಡಿ, HLದಲ್ಲೂ CSR ಫಂಡ್ ಕೊಡಿಸ್ಬೇಕು, ಇದು ನಾಲ್ಕು ಕೊಟ್ಬಿಡೋಣ ಬಿಲ್ಡಿಂಗ್ ಎದ್ದೇಳಿ ಅಂತ. ಅವರು ಪಾಪ ಅವರು ಯಾವುದೋ ಮೈಸೂರು ದುಡ್ಡು ಅದು ಯಾವುದೋ ಇತ್ತು, ಯಾವುದೋ ಫಂಡಲ್ಲಿ ಒಂದು 10 ಲಕ್ಷ ಹಾಕಿಕೊಟ್ರು. ಬಿಲ್ಡಿಂಗ್ ಮುಗ್ದೈತಿ, ಇನ್ನು ಅದು ಓಪನ್ ಮಾಡಿಲ್ಲ, ಒಂದು ಫ್ಲೋರ್ ಮುಗಿದ್ಬಿಡ್ತು. ಅಲ್ಲಿ ನಾನು ಹೇಳ್ದಷ್ಟು ಕಮಿಟ್ಮೆಂಟ್ ನಾನು ಮುಗಿಸ್ಬಿಟ್ಟಿದ್ದೀನಿ. ಅವ್ರಿಗೆ ಖುಷಿ ಆಗೋಯ್ತು, ಜಗಳಾಡಿ ಬೈದು ನಿಮ್ಮ ಸವಾಸ್ ಬರಲ್ ಕಣೆ ಹೋಗೆ ಅಂತಂದ್ರು, ತಿರ್ಗಾ ದುಡ್ಡು ಹಾಕ್ಸೋನಲ್ಲ ಅವರು ಅಂತ. ಏಕೆಂದ್ರೆ ಒಂದು ಮಾತು, ಒಂದು ದೇವ್ರಿಗೆ ಒಂದು ಮಾತು ಕೊಟ್ಟ ಮೇಲೆ ಅದು ಮುಗಿಸ್ಬಿಟ್ಟಿದ್ದೀವಿ. ಅದು ಮುಗಿಸಾದ್ಮೇಲೆ ಈಗ ನೆಕ್ಸ್ಟ್ ಮುಂದೆ ಏನು ಮಾಡಬೇಕು, ಈಗ ದೇವಸ್ಥಾನ ಮುಗಿಸ್ಲೇಬೇಕೀಗ. ನನಗೂ ಎಲ್ಲೋ ಒಂದು ಕಡೆಗೆ ಪ್ರಶ್ನೆ ಐತೆ, ಈಗ ನಮ್ಮೂರ್ನೆಲ್ಲ ಅಷ್ಟು ಮಾಡಿ ಬಿಟ್ಬಿಟ್ಟಿದ್ದೀವಲ್ಲ ಅಂತ. ಈಗ ನಾನು ನಮ್ಮ ರೇವಣ್ಣ ಹತ್ರ ಮಾತಾಡಿ ಅದು ಹೆಂಗೆ ಮುಂದುವರಿಸ್ಬೇಕು ಅಂತೇಳಿ ಪ್ಲ್ಯಾನ್ ಹಾಕಬೇಕಾಗತ್ತೆ. ಅದಕ್ಕೆ ಈ ಎಪಿಸೋಡ್ನಲ್ಲಿ ಅಲ್ಲಿ ಏನನ್ನು ನಾವು ಕಲ್ಚರಲ್ ಪ್ರೋಗ್ರಾಮ್ಗೆ ಅಥವಾ ಏನು ಮಾಡಬೇಕು ಅಂದ್ಕೊಂಡಿದ್ದು ಪ್ಲ್ಯಾನ್ ಅದೆಲ್ಲ ಮಾಡ್ಕೊಂಡಿದ್ದು ಹರಿಯೋ ನೀರಲ್ಲಿ ನನಗೆ ಹೋಮ ಮಾಡ್ದಂಗೆ ಆಯಿತು. ಮುಂದೊಂದು ದಿವಸ ಅನುಕೂಲ ಆಗ್ಬೋದು. ಬಟ್ ಅದು ಊರಿಗೆ ಬೇಕಾಗಿತ್ತು. ಅದು ನಾವು ಮಾಡಿರೋದ್ರಿಂದ ತಪ್ಪಾಗಲಿಲ್ಲ, ಎಷ್ಟೇ ಆದ್ರೂ ಅದಾಯಿತು. ನನಗೂ ಶಕ್ತಿಪೀಠ ಫೌಂಡೇಶನ್ ಮಾಡೋಕ್ಕೆ ಅದು ಒಂದು ಮೆಟ್ಲಾಯಿತು ಅಂತ ಹೇಳಿ ನಾನು ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ ಅಂತ ಹೇಳಿ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಶಕ್ತಿಪೀಠ.